ಪಾಯಿಂಟ್ ನಂಬರ್ 1, ಎಲಿಯ ಎಂಥ ಪ್ರವಾದಿಯಾಗಿದ್ದನು? ಎಲಿಷಾ ಎಂಥ ಪ್ರವಾದಿಯಾಗಿದ್ದನು? ಪಾಯಿಂಟ್ ನಂಬರ್ 2, ಎಲಿಯನ ಸೂಚಕ ಕಾರ್ಯಗಳಿಗೂ ಎಲಿಷನ ಸೂಚಕ ಕಾರ್ಯಗಳಿಗೂ ಇರುವ ವ್ಯತ್ಯಾಸವೇನು? ಪಾಯಿಂಟ್ ನಂಬರ್ 3, ಎಲಿಯ ಮತ್ತು ಎಲಿಷನ ಶಿಕ್ಷೆಯ ಅಥವಾ ಶಾಪದ ಕಾರ್ಯಗಳು ಯಾವ್ಯಾವು? ಪಾಯಿಂಟ್ ನಂಬರ್ 4, ಎಲಿಯ ಮತ್ತು ಎಲಿಷನ ಆಶೀರ್ವಾದದ ಕಾರ್ಯಗಳು ಯಾವ್ಯಾವು? ಪಾಯಿಂಟ್ ನಂಬರ್ 5, ಎಲಿಯನಲ್ಲಿದ್ದ ಗುಣಶಕ್ತಿಗಳು ಯಾರಿಗೆ ಹೋಲಿಕೆಯಾಗಿವೆ ಮತ್ತು ಎಲಿಷನಲ್ಲಿದ್ದ ಗುಣಶಕ್ತಿಗಳು ಯಾರಿಗೆ ಹೋಲಿಕೆಯಾಗಿವೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನಾನು ಜೂನ್ 2ನೇ ತಾರೀಕಿನಿಂದ ಗೂಗಲ್ ಮೀಟಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ತಗೊಳ್ತೀನಿ. ಗೂಗಲ್ ಮೀಟಲ್ಲಿ ಬೇರಿಯನ್ ಬೈಬಲ್ ಸ್ಟಡಿ ಅನ್ನುವಂಥ ಗ್ರೂಪಿನಲ್ಲಿ ಆನ್ಲೈನ್ ಮೂಲಕವಾಗಿ ರೂತಳ ಗ್ರಂಥವನ್ನು ನಾನು ಕ್ಲಾಸ್ ತಗೊಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ, ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಈಗ ಎಲಿಯ ವರ್ಸಸ್ ಎಲಿಷನ ಕುರಿತಾಗಿ ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಎಲಿಯ ಎಂಥ ಪ್ರವಾದಿಯಾಗಿದ್ದನು? ಎಲಿಷಾ ಎಂಥ ಪ್ರವಾದಿಯಾಗಿದ್ದನು ನೋಡೋಣ. ಎಲಿಯ ರೋಷವುಳ್ಳ ಪ್ರವಾದಿ, ಎಲಿಷಾ ಸಮಾಧಾನದ ಪ್ರವಾದಿ. ಎಲಿಯ ತೀರ್ಪು ನೀಡುವ ಪ್ರವಾದಿ, ಎಲಿಷಾ ಕೃಪಾ ಪ್ರವಾದಿ. ಎಲಿಯ ಖಂಡನೆಯ ಪ್ರವಾದಿ, ಎಲಿಷಾ ಕ್ಷಮಿಸುವ ಪ್ರವಾದಿ. ಎಲಿಯ ಬೆಂಕಿ ಪ್ರವಾದಿ, ಎಲಿಷಾ ಜಲ ಪ್ರವಾದಿ. ಎಲಿಯ ಶಿಕ್ಷಿಸುವ ಪ್ರವಾದಿ, ಎಲಿಷಾ ರಕ್ಷಿಸುವ ಪ್ರವಾದಿ. ಎಲಿಯ ಸವಾಲಿನ ಪ್ರವಾದಿ, ದ ಚಾಲೆಂಜಿಂಗ್ ಪ್ರಾಫೆಟ್ ಅಂತ ಕರೀತಾರೆ. ಎಲಿಷಾ ಪವಾಡಗಳ ಪ್ರವಾದಿ, ದ ಮಿರಾಕಲ್ ಪ್ರಾಫೆಟ್ ಅಂತ ಕರೀತಾರೆ. ಎಲಿಯ ಆರೋಹಣ ಪ್ರವಾದಿ, ಎಲಿಷನನ್ನು ಅನಾರೋಗ್ಯ ಪ್ರವಾದಿ ಅಂತ ಕರೀತಾರೆ. ಈಗ ಪಾಯಿಂಟ್ ನಂಬರ್ 2, ಪ್ರವಾದಿಗಳ ಕಾಲದಲ್ಲಿ ಬರಗಾಲದ ಅವಧಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಬರಗಾಲವಿತ್ತು. ಎಲಿಷನ ಕಾಲದಲ್ಲಿ 7 ವರ್ಷ ಬರಗಾಲವಿತ್ತು. ಈಗ ಪಾಯಿಂಟ್ ನಂಬರ್ 3, ಪ್ರವಾದಿಗಳಿಂದ ಪೋಷಣೆ ಹೊಂದಿದ ಕುಟುಂಬಗಳು. ಎಲಿಯ ಪ್ರವಾದಿಯಿಂದ ಪೋಷಣೆ ಹೊಂದಿದ್ದು ಒಂದೇ ಕುಟುಂಬ, ಚೀದೋನ್ ದೇಶದ ಚಾರಪ್ತ ವಿಧವೆಯ ಕುಟುಂಬ. ಎಲಿಷಾ ಪ್ರವಾದಿಯಿಂದ ಪೋಷಣೆ ಹೊಂದಿದ್ದು 2 ಕುಟುಂಬಗಳು. ಮೊದಲನೇದು ಪ್ರವಾದಿಯ ಹೆಂಡತಿಯ ಕುಟುಂಬ, ಎರಡನೇದು ಶೂನ್ಯಮೇಳ ಕುಟುಂಬ. ಪಾಯಿಂಟ್ ನಂಬರ್ 4, ಪ್ರವಾದಿಗಳು ಸತ್ತವರನ್ನು ಬದುಕಿಸಿದ್ದು. ಎಲಿಯ ಪ್ರವಾದಿ ಒಬ್ಬ ಹುಡುಗನನ್ನ ಬದುಕಿಸ್ತಾನೆ. ಎಲಿಯ ಪ್ರಾರ್ಥನೆ ಮಾಡಿ ಚಾರಪ್ತ ವಿಧವೆಯ ಸತ್ತು ಹೋಗಿದ್ದ ಮಗನನ್ನು ಬದುಕಿಸ್ತಾನೆ. ಎಲಿಷಾ ಪ್ರವಾದಿ ಸತ್ತು ಹೋಗಿದ್ದ ಇಬ್ಬರನ್ನ ಬದುಕಿಸ್ತಾನೆ. ಮೊದಲನೇದು ಪ್ರಾರ್ಥನೆ ಮಾಡಿ ಶೂನ್ಯಮೇಳ ಸತ್ತು ಹೋಗಿದ್ದ ಮಗನನ್ನ ಬದುಕಿಸ್ತಾನೆ. ಎರಡನೇದಾಗಿ ಇಸ್ರಾಯೇಲರಲ್ಲಿ ಸತ್ತವನೊಬ್ಬನು ಸಮಾಧಿಯಲ್ಲಿದ್ದ ಎಲೀಷನ ಎಲುಬಿಗೆ ತಗಲಿ ಬದುಕ್ತಾನೆ. ಎಲಿಷಾ ಸತ್ತು ಸಮಾಧಿಯಲ್ಲಿರ್ತಾನೆ. ಆ ಸಮಯದಲ್ಲಿ ಇಸ್ರಾಯೇಲರಲ್ಲಿ ಒಬ್ಬನು ಸತ್ತೋಗಿರ್ತಾನೆ. ಇಸ್ರಾಯೇಲರು ಅವನನ್ನ ಹೊತ್ಕೊಂಡು ಸಮಾಧಿ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ಆಗ ಮೋವಾಬ್ ದೇಶದವರು ಸುಲಿಗೆ ಮಾಡಲಿಕ್ಕೆ ಇಸ್ರಾಯೇಲ್ ದೇಶಕ್ಕೆ ಅದೇ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಮೋವಾಬ್ಯರನ್ನ ಕಂಡ ಇಸ್ರಾಯೇಲರು ತಾವು ಹೊತ್ತುಕೊಂಡಿದ್ದಂಥ ಶವವನ್ನ ತಗ್ಗಿಗೆ ಬಿಸಾಡಿ ಹೋಗ್ತಾರೆ. ಆ ತಗ್ಗಿನಲ್ಲಿ ಎಲೀಷನ ಸಮಾಧಿ ಇರುತ್ತೆ. ಎಲೀಷನ ಸಮಾಧಿಯಲ್ಲಿದ್ದ ಎಲೀಷನ ಎಲುಬಿಗೆ ಸತ್ತ ಶವ ತಗಲಿ ಬದುಕುತ್ತೆ. ಸತ್ತವನು ಬದುಕ್ತಾನೆ. ಸತ್ತ ನಂತರ ಮತ್ತೊಬ್ಬರನ್ನ ಬದುಕಿಸಿದ ಪ್ರವಾದಿ
ಸತ್ಯವೇದದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಎಲಿಷ. ಪಾಯಿಂಟ್ ನಂಬರ್ 5, ಪ್ರವಾದಿಗಳು ಮಾಡಿದ ಸೂಚಕ ಕಾರ್ಯಗಳ ಪ್ರದೇಶಗಳು ಅಂದರೆ ಲೊಕೇಶನ್, ಯಾವ ಪ್ರದೇಶದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಅಂತ ಅರ್ಥ. ಎಲಿಯ ಪ್ರವಾದಿ ಆಕಾಶದಲ್ಲಿ ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ಮೊದಲನೇದು, ಪ್ರವಾದನೆ ಹೇಳಿ ಇಸ್ರಾಯೇಲ್ ಮತ್ತು ಚೀದೋನ್ ದೇಶಕ್ಕೆ ಮಳೆ ಬಾರದಂತೆ ತಡೀತಾರೆ. ಎರಡನೇದು, ಕಾರ್ಮೆಲ್ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿ ಆಕಾಶದಿಂದ ಬೆಂಕಿ ಬರಮಾಡ್ತಾನೆ. ಮೂರನೇದು, ಪ್ರಾರ್ಥನೆ ಮಾಡಿ ಮಳೆಯನ್ನು ಬರಮಾಡ್ತಾನೆ. ನಾಲ್ಕನೇದು, ಆಕಾಶದಿಂದ 2 ಸಾರಿ ಬೆಂಕಿ ಬರಮಾಡಿ ಅಹಜ್ಯನ ಸೈನ್ಯವನ್ನು ಸುಟ್ಟಾಕ್ತಾನೆ. ಐದನೇದು, ಎಲಿಯ ಸುಳಿಗಾಳಿಯ ಮೂಲಕ ಆಕಾಶಕ್ಕೆ ಏರಿ ಹೋಗ್ತಾನೆ. ಹೀಗಾಗಿ ಎಲಿಯನನ್ನು ಬೆಂಕಿ ಪ್ರವಾದಿ, ಆರೋಹಣ ಪ್ರವಾದಿ ಅಂತ ಕರೀತಾರೆ. ಈಗ ಎಲಿಷನ ಕುರಿತಾಗಿ ನೋಡೋಣ. ಎಲಿಷ ಪ್ರವಾದಿ ಭೂಮಿಯ ಮೇಲೆ ನೀರಿನಲ್ಲಿ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಮೊದಲನೇದು, ಎಲಿಷ ಎಲಿಯನ ಕೈಗೆ ನೀರು ಕೊಡುವವನಾಗಿದ್ದ. ಎರಡನೇದು, ಎರಿಕೋದ ನೀರಿನಲ್ಲಿದ್ದ ಶಾಪವನ್ನ ಉಪ್ಪು ಹಾಕಿ ಹೋಗಲಾಡಿಸ್ತಾನೆ. ಮೂರನೇದು, ಪ್ರವಾದನೆ ಹೇಳಿ ಏದೋಮಿನ ಕಡೆಯಿಂದ ನೀರು ಬಂದು ಹಳ್ಳದಲ್ಲಿ ತೋಡಿದ್ದ ಕುಣಿಗಳಲ್ಲಿ ತುಂಬಿಕೊಳ್ಳುವ ಹಾಗೆ ಮಾಡ್ತಾನೆ. ನಾಲ್ಕನೇದು, ನಾಮಾನನಿಗೆ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದೇಳು ಎಂದು ಹೇಳಿ ನೀರಿನಿಂದ ನಾಮಾನನ ಕುಷ್ಠರೋಗವನ್ನ ವಾಸಿ ಮಾಡ್ತಾನೆ. ಐದನೇದು, ನೀರಿನಲ್ಲಿ ಮುಳುಗಿ ಹೋಗಿದ್ದ ಕೊಡಲಿಯನ್ನ ತೇಲುವಂತೆ ಮಾಡ್ತಾನೆ. ಹಾಗಾಗಿ ಎಲಿಯನನ್ನ ವಾಟರ್ ಪ್ರಾಫೆಟ್, ಜಲ ಪ್ರವಾದಿ ಅಂತ ಕರೀತಾರೆ. ಈಗ ಪಾಯಿಂಟ್ ನಂಬರ್ 6, ಪ್ರವಾದಿಗಳ ಶಿಕ್ಷೆಯ ಕಾರ್ಯಗಳು. ಮೊದಲನೇದಾಗಿ ಎಲಿಯನ ಶಿಕ್ಷೆಯ ಕಾರ್ಯಗಳನ್ನು ನೋಡೋಣ. ಪಾಯಿಂಟ್ ನಂಬರ್ 1, ಬರಗಾಲ ಬರಮಾಡಿದ. ಪಾಯಿಂಟ್ ನಂಬರ್ 2, ಅಹಾಬನ ಮಕ್ಕಳ ಮರಣ ಪ್ರವಾದನೆ ಹೇಳಿದ, ಅದು ನೆರವೇರಿತು. ಪಾಯಿಂಟ್ ನಂಬರ್ 3, ಯಜಬೇಲಳ ಮರಣ ಪ್ರವಾದನೆ ಹೇಳಿದ, ಅದು ಸಹ ನೆರವೇರಿತು. ಪಾಯಿಂಟ್ ನಂಬರ್ 4, ಅಹಜ್ಯನಿಗೆ ನೀನು ಸತ್ತೇ ಹೋಗುವಿ ಅಂತ ಹೇಳಿದ, ಅವನು ಸತ್ತು ಹೋದ. ಪಾಯಿಂಟ್ ನಂಬರ್ 5, ಅಹಜ್ಯನ ಸೈನಿಕರನ್ನು ಬೆಂಕಿ ಬರಮಾಡಿ 2 ಸಾರಿ ಸಾಯಿಸಿದ. ಪಾಯಿಂಟ್ ನಂಬರ್ 6, ಬಾಳನ ಪ್ರವಾದಿಗಳೆಲ್ಲರನ್ನು ಕೊಲ್ಲಿಸಿದ. ಹೀಗಾಗಿ ಎಲಿಯನನ್ನು ಶಿಕ್ಷಿಸುವ ಪ್ರವಾದಿ ಅಂತ ಕರೀತಾರೆ. ಈಗ ಎಲಿಷನ ಶಿಕ್ಷೆಯ ಕಾರ್ಯಗಳು ಯಾವ್ಯಾವಂತ ನೋಡೋಣ. ಪಾಯಿಂಟ್ ನಂಬರ್ 1, ಬೇತೇಲಿನ ಹುಡುಗರನ್ನು ಶಪಿಸಿದನು. ಬೇತೇಲಿನ ಹುಡುಗರನ್ನ ಶಪಿಸಿದಾಗ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಊರಿನ 42 ಹುಡುಗರನ್ನ ಹರಿದು ಸಾಯಿಸ್ತವೆ. ಪಾಯಿಂಟ್ ನಂಬರ್ 2, ಗೆಹಜಿಗೆ ನಾಮಾನನ ಕುಷ್ಠವು ನಿನಗೆ ಬರಲಿ ಅಂತ ಹೇಳ್ತಾನೆ, ಅದು ನೆರವೇರುತ್ತೆ. ಪಾಯಿಂಟ್ ನಂಬರ್ 3, ಅಜಹೇಲನಿಂದ ಇಸ್ರಾಯೇಲರಿಗಾಗುವ ಶಿಕ್ಷೆಯನ್ನ ಮುಂತಿಳಿಸ್ತಾನೆ, ಅದು ನೆರವೇರುತ್ತೆ. ಪಾಯಿಂಟ್ ನಂಬರ್ 4, ಅರಸನ ಹಸ್ತಕನ ಮರಣ ಪ್ರವಾದನೆ, ಅದು ನೆರವೇರುತ್ತೆ. ಈಗ ಪಾಯಿಂಟ್ ನಂಬರ್ 7, ಪ್ರವಾದಿಗಳು ಮಾಡಿದ ಆಶೀರ್ವಾದ ಕಾರ್ಯಗಳು. ಎಲಿಯನು ಮಾಡಿದ ಆಶೀರ್ವಾದ ಕಾರ್ಯಗಳು ಯಾವ್ಯಾವಂತ ಮೊದಲು ನೋಡೋಣ. ಪಾಯಿಂಟ್ ನಂಬರ್ 1, ಚಾರಪ್ತ ವಿಧವೆಯ ಮನೆಯಲ್ಲಿ ಎಣ್ಣೆ ಇಟ್ಟು ಉಕ್ಕುವ ಹಾಗೆ ಮಾಡಿದನು. ಪಾಯಿಂಟ್ ನಂಬರ್ 2, ಚಾರಪ್ತ ವಿಧವೆಯ ಸತ್ತು ಹೋಗಿದ್ದ ಮಗನನ್ನ ಬದುಕಿಸಿದನು. ಪಾಯಿಂಟ್ ನಂಬರ್ 3, ಪ್ರಾರ್ಥನೆ ಮಾಡಿ ಮಳೆಯನ್ನು ಬರಮಾಡಿದನು. ಪಾಯಿಂಟ್ ನಂಬರ್ 4, ಎಲಿಷನಿಗೆ 2ರಷ್ಟು ಆತ್ಮ ದಾನವನ್ನ ಕೊಟ್ಟನು. ಈಗ ಎಲಿಷನು ಮಾಡಿದ ಆಶೀರ್ವಾದ ಕಾರ್ಯಗಳು ಯಾವ್ಯಾವಂತ ನೋಡೋಣ. ಪಾಯಿಂಟ್ ನಂಬರ್ 1, ಎರಿಕೋ ಪಟ್ಟಣದ ನೀರಿನಲ್ಲಿದ್ದ ಶಾಪವನ್ನ ವಿಮೋಚಿಸಿದನು. ಪಾಯಿಂಟ್ ನಂಬರ್ 2,
ಏದೋಮಿನ ಕಡೆಯಿಂದ ನೀರನ್ನು ಬರಮಾಡಿ ರಾಜರ, ಸೈನಿಕರ, ಕುದುರೆಗಳ ಪ್ರಾಣವನ್ನ ಉಳಿಸಿದನು. ಪಾಯಿಂಟ್ ನಂಬರ್ 3, ಹಿಟ್ಟು ಹಾಕಿ ಪಾತ್ರೆಯಲ್ಲಿದ್ದ ವಿಷವನ್ನ ಹೋಗಲಾಡಿಸಿ ಪ್ರವಾದಿಗಳ ಪ್ರಾಣವನ್ನು ರಕ್ಷಿಸಿದನು. ಪಾಯಿಂಟ್ ನಂಬರ್ 4, ತನ್ನ ದಿವ್ಯ ದೃಷ್ಟಿಯಿಂದ ಅರಾಮ್ಯರ ಪ್ರಯತ್ನಗಳನ್ನು ಇಸ್ರಾಯೇಲ್ ಅರಸನಿಗೆ ತಿಳಿಸಿ ಇಸ್ರಾಯೇಲರನ್ನು ರಕ್ಷಿಸಿದನು. ಪಾಯಿಂಟ್ ನಂಬರ್ 5, ಪ್ರವಾದನೆ ಹೇಳಿ ಕುಷ್ಠರೋಗಿಗಳ ಮುಖಾಂತರ ಬರಗಾಲದಲ್ಲಿ ಇಸ್ರಾಯೇಲರನ್ನು ಪೋಷಿಸಿದನು. ಪಾಯಿಂಟ್ ನಂಬರ್ 6, ತನ್ನ ಎಲುಬಿನಿಂದ ಸತ್ತವನನ್ನು ಬದುಕಿಸಿ ಮೋವಾಬ್ಯರ ಸುಲಿಗೆಯ ಗುಂಪಿನಿಂದ ಇಸ್ರಾಯೇಲರನ್ನು ರಕ್ಷಿಸಿದನು. ಇನ್ನು ಅನೇಕ ಆಶೀರ್ವಾದ ಕಾರ್ಯಗಳನ್ನು ಸತ್ಯವೇದದಲ್ಲಿ ಎಲಿಷ ಪ್ರವಾದಿ ಮಾಡಿದ್ದಾನೆ. ನೀವು ಒಂದ್ಸರಿ ಅವುಗಳನ್ನು ಓದ್ಕೊಳ್ಳಿ. ಹೀಗಾಗಿ ಎಲಿಷನನ್ನ ರಕ್ಷಿಸುವ ಪ್ರವಾದಿ, ಸ್ಯಾಲ್ವೇಷನ್ ಪ್ರಾಫೆಟ್ ಅಂತ ಕರೀತಾರೆ. ಈಗ 8ನೇದು, ಪ್ರವಾದಿಗಳಲ್ಲಿದ್ದ ದೇವರ ಗುಣಶಕ್ತಿಗಳು. ಎಲಿಯನಲ್ಲಿ ಯೆಹೋವ ದೇವರ ಗುಣಶಕ್ತಿಗಳಿದ್ದವು. ಹೇಗಂತ ನೋಡೋಣ. ಪಾಯಿಂಟ್ ನಂಬರ್ 1, ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯರು ತಪ್ಪು ಪಾಪ ಮಾಡಿದಾಗ ಯೆಹೋವ ದೇವರು ಶಿಕ್ಷೆ ಕೊಡ್ತಾ ಇದ್ದ. ಉದಾಹರಣೆಗೆ ಕಾನಾನ್ ದೇಶದಲ್ಲಿ ಅನೇಕ ಬಾರಿ ಬರಗಾಲವನ್ನ ಉಂಟು ಮಾಡಿ ಅವರನ್ನ ಶಿಕ್ಷಿಸಿದ. ಅದೇ ಪ್ರಕಾರ ಎಲಿಯನು ತನ್ನ ಕಾಲದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಬರವನ್ನ ಬರಮಾಡಿ ಇಸ್ರಾಯೇಲರಿಗೆ ಶಿಕ್ಷೆ ಕೊಡ್ತಾನೆ. ಪಾಯಿಂಟ್ ನಂಬರ್ 2, ನೋಹನ ಕಾಲದ ಜನರ ಪಾಪಕ್ಕೆ ದೇವರು ಜಲಪ್ರಳಯವನ್ನು ಬರಮಾಡಿ ಅವರನ್ನ ನಾಶ ಮಾಡಿದ. ಅದೇ ಪ್ರಕಾರ ಎಲಿಯ ಅಹಾಬನ ಮನೆತನದ ಪಾಪಕ್ಕೆ ಮರಣ ಪ್ರವಾದನೆ ಹೇಳಿ ಅವರ ಕುಟುಂಬವನ್ನೆಲ್ಲ ನಾಶ ಮಾಡಿದ. ಪಾಯಿಂಟ್ ನಂಬರ್ 3, ಸೋದೋಮ್ ಗೊಮರದ ಪಾಪಕ್ಕೆ ದೇವರು ಆಕಾಶದಿಂದ ಬೆಂಕಿ ಸುರಿಸಿ ಅಲ್ಲಿದ್ದ ಜನರನ್ನ ನಾಶ ಮಾಡಿದ. ಅದೇ ಪ್ರಕಾರ ಎಲಿಯ ಆಕಾಶದಿಂದ ಬೆಂಕಿ ಬರಮಾಡಿ ಅಹಜ್ಯನ ಸೈನಿಕರನ್ನ ನಾಶ ಮಾಡಿದ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಎಲಿಯನಲ್ಲಿ ಯೆಹೋವ ದೇವರ ಗುಣಲಕ್ಷಣಗಳಿದ್ದವು ಅಂತ. ಎಲಿಯನನ್ನು ಯೆಹೋವ ದೇವರ ಗುಣಲಕ್ಷಣಗಳ ಪ್ರವಾದಿ ಅಂತ ಕರೀತಾರೆ. ಈಗ ಎಲಿಷನ ಕುರಿತಾಗಿ ನೋಡೋಣ. ಎಲಿಷನಲ್ಲಿ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನ ಕಾಣ್ತೀವಿ. ಪಾಯಿಂಟ್ ನಂಬರ್ 1, ಯೇಸು ಮನುಷ್ಯರ ಪಾಪಗಳನ್ನು ಕ್ಷಮಿಸಿದನು. ಅದೇ ಪ್ರಕಾರ ಎಲಿಷ ತನ್ನನ್ನು ಸಾಯಿಸಲು ಬಂದ ಅರಾಮ್ಯರ ಸೈನ್ಯವನ್ನ ಕ್ಷಮಿಸ್ತಾನೆ. ಪಾಯಿಂಟ್ ನಂಬರ್ 2, ಯೇಸು 5 ರೊಟ್ಟಿ 2 ಮೀನುಗಳಿಂದ 5,000 ಜನ ಗಂಡಸರಿಗೆ ಪ್ಲಸ್ ಹೆಂಗಸರಿಗೆ ಪ್ಲಸ್ ಮಕ್ಕಳಿಗೆ ಊಟ ಮಾಡಿಸಿ ಮಿಕ್ಕ ತುಂಡುಗಳನ್ನು ಕೂಡಿಸಿಟ್ಟಾಗ 12 ಪುಟ್ಟಿಗಳಾದವು. ಅದೇ ಪ್ರಕಾರವಾಗಿ ಎಲಿಷನು ಸಹ ಒಂದು ಅದ್ಭುತ ಮಾಡ್ತಾನೆ. ಎಲಿಷ 20 ರೊಟ್ಟಿ ಮತ್ತು 1 ಚೀಲ ಹಸಿ ತೆನೆಗಳಿಂದ 100 ಜನಕ್ಕೆ ಊಟ ಮಾಡಿಸಿ ಅವುಗಳಲ್ಲಿ ಉಳಿಯುವಂತೆ ಮಾಡಿದ. ಪಾಯಿಂಟ್ ನಂಬರ್ 3, ಯೇಸು ಕುಷ್ಠರೋಗಿಯನ್ನ ಶುದ್ಧ ಮಾಡಿದ. ಎಲಿಷನು ಸಹ ನಾಮಾನನ ಕುಷ್ಠವನ್ನು ವಾಸಿ ಮಾಡಿದ. ಪಾಯಿಂಟ್ ನಂಬರ್ 4, ಯೇಸು ತಾನೇ ವ್ಯಾಧಿ ಪೀಡಿತನಾಗಿ ಸತ್ತು ನಮ್ಮನ್ನು ಬದುಕಿಸಿದ. ಅದೇ ಪ್ರಕಾರ ಎಲಿಷನು ಸಹ ರೋಗ ಪೀಡಿತನಾಗಿ ಸತ್ತು ಸಮಾಧಿ ಸೇರಿ ತನ್ನ ಎಲುಬಿನಿಂದ ಸತ್ತವನೊಬ್ಬನನ್ನ ಬದುಕಿಸಿದ. ಹೀಗಾಗಿ ನಾವು ಎಲಿಷನಲ್ಲಿ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನ ಕಾಣ್ತೀವಿ. ಎಲಿಷನನ್ನು ಯೇಸು ಕ್ರಿಸ್ತನ ಗುಣಶಕ್ತಿಗಳುಳ್ಳ ಪ್ರವಾದಿ ಅಂತ ಕರೀತಾರೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.